ಶ್ವೇತಭವನದಿಂದ ಝೆಲೆನ್ಸ್ಕಿ ಅವರು ಹೊರನಡೆದ್ರ? ಈ ಸುದ್ದಿಯನ್ನೇ ತಿರುಚಿದ ಗೋಧಿ ಮಾಧ್ಯಮಗಳು ರಷ್ಯಾ ಜೊತೆಗೆ ಅಮೆರಿಕ ಯಾವುದೇ ಒಪ್ಪಂದವನ್ನ ಮಾಡ್ಕೊಳ್ಬಾರ್ದು ಅಂತ ಝೆಲೆನ್ಸ್ಕಿ ಅವರು ಹೇಳಿದ್ರ? ರಷ್ಯಾ ಜೊತೆಗೆ ರಾಜಿಯನ್ನ ಮಾಡ್ಕೊಡಿ ಅಂತ ಟ್ರಂಪ್ ಅವರು ಝೆಲೆನ್ಸ್ಕಿಗೆ ಬೆದರಿಕೆನ ಹಾಕಿದ್ರ? ನಮಸ್ಕಾರ. ರಷ್ಯಾ ಮತ್ತು ಉಕ್ರೇನ್ ನಡುವೆ ಸುಮಾರು 3 ವರ್ಷಗಳಿಂದ ಯುದ್ಧ ನಡೀತಾ ಇದೆ. ಈ ಯುದ್ಧ ಇದೀಗ 4ನೇ ವರ್ಷಕ್ಕೆ ಕಾಲಿಟ್ಟಿದೆ. ಈ ಯುದ್ಧದಿಂದ ಜನರು ನರಕವನ್ನ ಅನುಭವಿಸುವಂತಾಗಿದೆ. ಆದರೂ ಕೂಡ ರಷ್ಯಾ ತನ್ನ ಕ್ರೂರವಾದ ದಾಳಿಯನ್ನ ಇನ್ನೂ ಕೂಡ ನಿಲ್ಲಿಸಿಲ್ಲ. ಉಕ್ರೇನ್ ಮೇಲೆ ರಷ್ಯಾ ನಿರಂತರವಾಗಿ ದಾಳಿಯನ್ನ ನಡೆಸ್ತಾ ಇದೆ. 4ನೇ ವರ್ಷಕ್ಕೆ ಕಾಲಿಟ್ಟಿರೋ ಈ ಯುದ್ಧ ಇನ್ನಷ್ಟು ಭಯದ ವಾತಾವರಣವನ್ನ ಸೃಷ್ಟಿ ಮಾಡಿದೆ. ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ತಾವು ಅಧಿಕಾರಕ್ಕೆ ಬಂದ 24 ಗಂಟೆಯ ಒಳಗೆ ಯುದ್ಧವನ್ನ ನಿಲ್ಲಿಸೋ ಚಾಲೆಂಜ್ ಅನ್ನ ಮಾಡಿದ್ರು. ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾಗಿ ಅಧಿಕಾರವನ್ನ ವಹಿಸಿಕೊಂಡು 1 ತಿಂಗಳು ಕಳೆದ್ರೂ ಕೂಡ ಇನ್ನು ರಷ್ಯಾ ಉಕ್ರೇನ್ ಯುದ್ಧಕ್ಕೆ ಬ್ರೇಕ್ ಬಿದ್ದಿಲ್ಲ. ಈ ನಡುವೆ ಉಭಯ ರಾಷ್ಟ್ರಗಳ ನಡುವೆ ಕದನ ವಿರಾಮದ ಚರ್ಚೆಗಳು ಆರಂಭ ಆಗಿದ್ದಾವೆ. ಅಮೆರಿಕಾಗೆ ಭೇಟಿ ನೀಡಿದ ಉಕ್ರೇನ್ ಅಧ್ಯಕ್ಷ ವಲಡಿಮಿರ್ ಝೆಲೆನ್ಸ್ಕಿ ಮತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವೆ ಇದೇ ವಿಚಾರವಾಗಿ ವಾಗ್ವಾದ ನಡೆದಿದೆ. ಟ್ರಂಪ್ ಮಾತಿಗೆ ಮಣೆ ಹಾಕದ ಝೆಲೆನ್ಸ್ಕಿ ಶ್ವೇತಭವನದಿಂದ ಹೊರ ನಡೆದಿದ್ದಾರೆ. ಶ್ವೇತಭವನದಲ್ಲಿ ಟ್ರಂಪ್ ಮತ್ತು ಝೆಲೆನ್ಸ್ಕಿ ನಡುವೆ ಮಾತುಕತೆ ನಡೆದಿದೆ. ನಮ್ಮ ಆಡಳಿತ 3 ವರ್ಷಗಳ ಯುದ್ಧವನ್ನ ಕೊನೆಗೊಳಿಸೋದಕ್ಕೆ ರಷ್ಯಾ ಜೊತೆ ಉತ್ತಮ ಸಂಬಂಧವನ್ನ ನಿರ್ಮಿಸೋದಕ್ಕೆ ಬಯಸಿದೆ. ರಷ್ಯಾ ಉಕ್ರೇನ್ ನಡುವೆ ಶಾಂತಿ ನೆಲೆಸಬೇಕಂದ್ರೆ ರಷ್ಯಾ ಜೊತೆಗೆ ಉಕ್ರೇನ್ ನಾನಾ ರೀತಿಯಲ್ಲಿ ರಾಜಿಯನ್ನ ಮಾಡ್ಕೊಳ್ಬೇಕಾಗತ್ತೆ ಅಂತ ಟ್ರಂಪ್ ಹೇಳಿರೋದಾಗಿ ವರದಿಯಾಗಿದೆ. ನಿಮ್ಮ ಈ ದಿನ .com ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ. ಕರ್ನಾಟಕದ 50 ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ. ಇನ್ನೇಕೆ ತಡ, ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಹಿಂದೆ ಬೈಡನ್ ಆಡಳಿತದಲ್ಲಿ ಅಮೆರಿಕ ರಷ್ಯಾ ವಿರುದ್ಧದ ಹೋರಾಟಕ್ಕೆ ಉಕ್ರೇನ್ಗೆ ಶತಕೋಟಿ ಡಾಲರ್ ಮೌಲ್ಯದ ಅಮೆರಿಕನ್ ಶಸ್ತ್ರಾಸ್ತ್ರಗಳು ಮತ್ತು ಲಾಜಿಸ್ಟಿಕ್ಸ್ ಸೇರಿದಂತೆ ನಾನಾ ರೀತಿಯ ಬೆಂಬಲವನ್ನ ನೀಡಿತು. ಆದರೆ ಟ್ರಂಪ್ ಆಡಳಿತದಲ್ಲಿ ಅಮೆರಿಕ ಉಕ್ರೇನ್ ಅನ್ನ ಮೌನಗೊಳಿಸಿ ರಷ್ಯಾ ಜೊತೆಗೆ ವ್ಯವಹಾರವನ್ನ ಬೆಳೆಸೋದಕ್ಕೆ ಮುಂದಾಗಿದೆ ಅಂತ ಆರೋಪ ಮಾಡಲಾಗಿದೆ. ಟ್ರಂಪ್ ಮಾತಿಗೆ ಬಗ್ಗದ ಝೆಲೆನ್ಸ್ಕಿ ಅವರು ಟ್ರಂಪ್ ಜೊತೆಗೆ ವಾಗ್ವಾದವನ್ನ ನಡೆಸಿದ್ದಾರೆ. ರಷ್ಯಾದೊಂದಿಗೆ ಯಾವುದೇ ಕದನ ವಿರಾಮವನ್ನ ಒಪ್ಕೊಳ್ಳೋದಿಲ್ಲ. ಕಳೆದ 3 ವರ್ಷಗಳಲ್ಲಿ ರಷ್ಯಾ 25 ಬಾರಿ ಕದನ ವಿರಾಮವನ್ನ ಉಲ್ಲಂಘಿಸಿದೆ. ರಷ್ಯಾ ಜೊತೆಗೆ ಅಮೆರಿಕ ಯಾವುದೇ ಒಪ್ಪಂದವನ್ನ ಮಾಡ್ಕೊಳ್ಬಾರ್ದು ಅಂತ ಝೆಲೆನ್ಸ್ಕಿ ಅವರು ಒತ್ತಾಯಿಸಿದ್ದಾರೆ. ಅಮೆರಿಕದ ಸಹಾಯಕ್ಕೆ ಝೆಲೆನ್ಸ್ಕಿ ಕೃತಜ್ಞರಾಗಿಲ್ಲ. ಅಮೆರಿಕದಿಂದಾಗಿನೇ ನೀವು ಸುರಕ್ಷಿತರಾಗಿದ್ದೀರಿ. ಲಕ್ಷಾಂತರ ಜೀವಗಳ ಜೊತೆ ಆಟ ಆಡ್ತಾ ಇದ್ದೀರಿ. ನಿಮ್ಮ ದೇಶ ಅಪಾಯದಲ್ಲಿದೆ. ನೀವು ಅಂತಿಮವಾಗಿ ರಷ್ಯಾ ಜೊತೆಗೆ ರಾಜಿ ಮಾಡ್ಕೊಳ್ಬೇಕಾಗತ್ತೆ ಅಂತ ಝೆಲೆನ್ಸ್ಕಿಗೆ ಟ್ರಂಪ್ ಅವರು ಬೆದರಿಕೆಯನ್ನ ಹಾಕಿದ್ದಾರೆ. ಅಮೆರಿಕವನ್ನ ಝೆಲೆನ್ಸ್ಕಿ ಅವರು ಅವಮಾನಿಸಿದ್ದಾರೆ. ಅವರು ಶಾಂತಿ ಒಪ್ಪಂದಕ್ಕೆ ಸಿದ್ಧ ಇದ್ರೆ ಮಾತ್ರನೇ ಅಮೆರಿಕಾಗೆ ಬರಲಿ ಅಂತ ಟ್ರಂಪ್ ಅವರು ಹೇಳಿದ್ದಾರೆ. ಆದರೆ ಇದನ್ನು ತಿರುಚಿದ ಗೋಧಿ ಮಾಧ್ಯಮಗಳು ಖಡಕ್ ಎಚ್ಚರಿಕೆ ಕೊಟ್ಟು ಉಕ್ರೇನ್ ಅಧ್ಯಕ್ಷರನ್ನ ಡೊನಾಲ್ಡ್ ಟ್ರಂಪ್ ಶ್ವೇತಭವನದಿಂದ ಹೊರಗಟ್ಟಿದ್ದಾರೆ ಅಂತ ಸುದ್ದಿಯನ್ನ ಮಾಡ್ತಾ ಇದ್ದಾವೆ. ಆದರೆ ನಿಜಕ್ಕೂ ರಷ್ಯಾ ದಾಳಿಗೆ ಉಕ್ರೇನ್ ಜನರು ನಲುಗಿ ಹೋಗಿದ್ದಾರೆ. ರಷ್ಯಾ ದಾಳಿ ಅತ್ಯಂತ ಕ್ರೂರ ಆಗಿದೆ. ರಷ್ಯಾ ತನ್ನ ಬಳಿ ಇರೋ ಭಯಾನಕ ಅಸ್ತ್ರಗಳನ್ನು ಬಳಸಿ ದಾಳಿಯನ್ನ ನಡೆಸ್ತಾ ಇದೆ. ರಷ್ಯಾ ಸೇನೆ ಈಗಾಗಲೇ ಉಕ್ರೇನ್ ದೇಶದ ಪೂರ್ವ ಭಾಗದಲ್ಲಿ ಬಹುತೇಕ ಪ್ರದೇಶಗಳನ್ನು ವಶಕ್ಕೆ ಪಡೆದುಕೊಂಡಿದೆ. ಉಕ್ರೇನ್ ಸೇನೆ ಇದೀಗ ತನ್ನ ರಾಜಧಾನಿಯನ್ನ ಉಳಿಸ್ಕೊಳ್ಳೋದಕ್ಕೆ ಹೋರಾಡ್ತಾ ಇದೆ. ಈ ಸಮಯದಲ್ಲಿನೇ ರಷ್ಯಾ ಸೇನೆ ತನ್ನ ಬಳಿ ಇರೋ ಡ್ರೋನ್ ಅನ್ನ ಬಳಸಿ ದಾಳಿಯನ್ನ ಮಾಡ್ತಾ ಇದೆ. ಸತತ 4ನೇ ವರ್ಷಕ್ಕೆ ಈ ಕ್ರೂರವಾದ ಯುದ್ಧ ಕಾಲಿಟ್ಟಿದೆ. ಇಂತಹ ಸಂದರ್ಭದಲ್ಲಿ ರಷ್ಯಾ ಸೇನೆ ಮತ್ತಷ್ಟು ಉಗ್ರವಾಗಿ ಡ್ರೋನ್ ದಾಳಿಯನ್ನ ಆರಂಭ ಮಾಡಿದೆ ಅಂತ ಉಕ್ರೇನ್ ಆರೋಪ ಮಾಡಿದೆ. ರಷ್ಯಾ ದಾಳಿಗೆ ಉಕ್ರೇನ್ ರಾಜಧಾನಿ ಕೀವ್ ನಲುಗಿ ಹೋಗಿದೆ. ಈ ಯುದ್ಧ ಯುರೋಪ್ ನೆಮ್ಮದಿಯನ್ನ ಕೆಡಿಸಿದೆ. ಆಧುನಿಕ ಕಾಲದಲ್ಲಿ ರಷ್ಯಾ ನಡೆಸಿದ ಘೋರ ಯುದ್ಧ ಅದು ಉಕ್ರೇನ್ ವಿರುದ್ಧದ ಕಾಳಗ. ಯಾಕಂದ್ರೆ ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ಇಡೀ ಜಗತ್ತೇ ನಲುಗಿ ಹೋಗುವಂತೆ ಮಾಡಿಬಿಟ್ಟಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.